ಹಾಯ್ ಗೈಸ್, ವೆಲ್ಕಮ್ ಟು ಬ್ರ್ಯಾಂಡ್ ನ್ಯೂ ವ್ಲಾಗ್ ಆಫ್ ಕೊಡೈ ಡೈರೀಸ್ ಪಾರ್ಟ್ 2. ಇವತ್ತು ಬೇರೆ ಬೇರೆ ಪ್ಲೇಸಸ್ ಕವರ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಡಾಲ್ಫಿನ್ ನೋಸ್ ವ್ಯೂ ಪಾಯಿಂಟು, ಆಮೇಲೆ ವಟಕನಲ್ ವಾಟರ್ ಫಾಲ್ಸು, ಹಾಗೆ ಬೇರೆ ಬೇರೆ ಪ್ಲೇಸಸ್ನ ಇವತ್ತು ಕವರ್ ಮಾಡ್ತೀವಿ. ಸ್ಟೇ ಟ್ಯೂನ್ಡ್ ಗೈಸ್, ಬನ್ನಿ ನೋಡೋಣ ಮುಂದೆ ಹೇಗಿದೆ ಅಂತ. ಗೈಸ್, ನೀವು ನೋಡ್ತಿರ್ಬೋದು, ಅಮೇಝಿಂಗ್ ಆಗಿದೆ ವ್ಯೂ ನೋಡಿ. ಇಲ್ಲಿ ಇದು ವೆರಿ ಪಿಕ್ಚರಿಸ್ಟಿಕ್ ಆ್ಯಂಡ್ ಪೇಂಟಿಂಗ್ ರೀತಿ ಥರ ಇದೆ ಇಲ್ಲಿ ವ್ಯೂ, ಮೌಂಟೇನ್ಸು. ಇದು ಡಾಲ್ಫಿನ್ ನೌಸ್ ವ್ಯೂ ಪಾಯಿಂಟ್ ಕಡೆ ಹೋಗ್ತಾ ಇದ್ದೀವಿ. ಕ್ಲೌಡ್ ವಾಕಿಂದ ಅಡ್ವಾಂಟೇಜ್ ಏನು ಅಂತಂದರೆ ಜಸ್ಟ್ 250 ಮೀಟರಲ್ಲಿ ನಿಮಗೆ ಡಾಲ್ಫಿನ್ ನೌಸ್ ವ್ಯೂ ಪಾಯಿಂಟ್ ಸಿಗುತ್ತೆ, ವಿಚ್ ಈಸ್ ಸೋ ಅಮೇಝಿಂಗ್. ನಮ್ಮ ಉಳ್ಕೊಂಡಿರೋ ಹೋಮ್ ಸ್ಟೇಯಿಂದನೇ ಈ ಥರ ಒಂದು ಬ್ಯೂಟಿಫುಲ್ ವ್ಯೂ ಸಖತ್ತಾಗಿದೆ ನೋಡಿ. ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ, ಕಲರ್ಸು ತುಂಬ ಓವರ್ ಸ್ಯಾಚುರೇಟೆಡ್ ಆಗಿ ಸಖತ್ತಾಗಿದೆ ಇದು. ಗೈಸ್, ನಾವು ನೋಡಿ ಹೇಗೆ ಇಳಿತಾ ಇದ್ದೀವಿ ಇದು ಡಾಲ್ಫಿನ್ ವ್ಯೂ ಪಾಯಿಂಟ್ಗೆ. ಫುಲ್ಲು ಬಂಡೆಗಳು, ಕೆಳಗಡೆ ಇಳಿಬೇಕು. ಅಲ್ಲಿ ಮಾಡಿದ್ರೆ ನಿಮಗೆ ಡಾಲ್ಫಿನ್ ನೋಸ್ ಸಿಗುತ್ತೆ. ಗೈಸ್, ನಿಮಗೆ ಡಾಲ್ಫಿನ್ ನೋಸ್ ವ್ಯೂ ಪಾಯಿಂಟ್ ಹೋಗೋಕ್ಕಿಂತ ಮುಂಚೆ ಇನ್ನೊಂದು ವ್ಯೂ ಪಾಯಿಂಟ್ ಸಿಗುತ್ತೆ ಇಲ್ಲಿ ನಿಮಗೊಂದು ಸ್ಮಾಲ್ ಪಿಟ್ ಸ್ಟಾಪ್ ಥರ ಬರುತ್ತೆ. ಇಲ್ಲಿ ಕಾಫಿ, ಟೀ ಎಲ್ಲದೂ ಸಿಗುತ್ತೆ, ಸ್ನ್ಯಾಕ್ಸ್ ಎಲ್ಲ. ಅರ್ಲಿ ಮಾರ್ನಿಂಗು ಇಲ್ಲಿ ಈ ಪಾಯಿಂಟ್ ಹತ್ರ ಬಂದ ತಕ್ಷಣ ನಾವು ಒಂದು ಕಾಫಿ ಕುಡಿದು ಈ ವ್ಯೂ ಪಾಯಿಂಟ್ನ ಎಂಜಾಯ್ ಮಾಡ್ತಿದ್ವಿ. ಹೀಗೆ ನೋಡಿ ಮಾರ್ನಿಂಗ್ ಬ್ಲಿಸ್ ಹೇಗಿದೆ ಅಂತ. ಸುಮಾರು ಜನ ಇಲ್ಲಿ ಎಲ್ಲರೂ ಬರ್ತಾರೆ, ಬಂದ್ಬಿಟ್ಟು ಈ ವ್ಯೂ ಪಾಯಿಂಟ್ ನೋಡಿಕೊಂಡೆ ಹಾಗೆ ಆಮೇಲೆ ಡಾಲ್ಫಿನ್ ನೋಸ್ ಕಡೆಗೆ ಕೆಳಗಡೆ ಹೋಗ್ತಾರೆ. ಇಲ್ಲಿಂದ ಜಸ್ಟ್ ಒಂದು 2.5 ಕಿಲೋಮೀಟರು ಡಾಲ್ಫಿನ್ ನೋಸು. ಬನ್ನಿ ನೋಡೋಣ ಹೇಗಿದೆ ಅಂತ. ಗೈಸ್, ನಾವು ಫೈನಲಿ ಡಾಲ್ಫಿನ್ ನೋಸ್ ವ್ಯೂ ಪಾಯಿಂಟ್ನ ರೀಚ್ ಆದ್ವಿ. ಫೈನಲಿ ಡಾಲ್ಫಿನ್ ನೋಸ್ ವ್ಯೂ ಪಾಯಿಂಟ್ ರೀಚ್ ಆದ್ವಿ. ನಿಮ್ಗೆ ಕಾಣೋದು ಅಲ್ಲಿ ರಾಕ್ ಡಾಲ್ಫಿನ್ ನೋಸ್ ವ್ಯೂ ಪಾಯಿಂಟು ಅಮೇಝಿಂಗ್ ಆಗಿದೆ, ಸಕ್ಕತ್ತಾಗಿದೆ ನೋಡಿ ಗೈಸ್. ಬೆಳಗ್ಗೆ ಮಾರ್ನಿಂಗ್ ವ್ಯೂ ಮಾತ್ರ ಇಟ್ಸ್ ಲೈಕ್ ಮೌಂಟೇನ್ಸ್ ಆರ್ ಕಾಲಿಂಗ್ ಅಂತ ಹೇಳ್ಬೋದು. ಸಕ್ಕತ್ತಾಗಿದೆ. ಗೈಸ್, ಬೆಳಗ್ಗೆ ಒಂದು ಸಾಲಿಡ್ ಟ್ರೆಕ್ಕಿಂಗ್ ಮಾಡಿಕೊಂಡು ವಾಪಸ್ಸು ಕ್ಲೌಡ್ ವಾಕ್ ಕಡೆ ಹೋಗ್ತಾ ಇದ್ದೀವಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿಲ್ಲ ನಾವಿನ್ನು. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹಾಗೆ ಬೇರೆ ಬೇರೆ ಪ್ಲೇಸಸ್ ಕವರ್ ಮಾಡೋಣ ಅಂತ ಪ್ಲಾನ್ ಇದೆ. ಬನ್ನಿ ನೋಡೋಣ ಹೇಗಿದೆ ಅಂತ. ಬ್ರೇಕ್ಫಾಸ್ಟಲ್ಲಿ ಮಲ್ಟಿ ಕ್ಯೂಸಿನ್ ಆಪ್ಷನ್ಸ್ ಎಲ್ಲ ಇದೆಯಂತೆ. ಎಲ್ಲ ಥರ ಆಪ್ಷನ್ಸು, ಇಡ್ಲಿ, ವಡೆ, ಆಮೇಲೆ ಹಾಗೆ ಶಾವಿಗೆ ಬಾತು, ಎಲ್ಲ ಥರ ಬ್ರೇಕ್ಫಾಸ್ಟು, ಇಂಗ್ಲೀಷ್ ಬ್ರೇಕ್ಫಾಸ್ಟ್ ಎಲ್ಲ ಇದೆಯಂತೆ. ಬನ್ನಿ ನೋಡೋಣ. ಅದೇ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಲೆಟ್ಸ್ ಕ್ಯಾಚ್ ಅಪ್ ಅಗೇನ್.
ನೋಡಿ ಕಂಪ್ಲೀಟ್ ಮಿಸ್ಟ್ ಆಗಿ ತುಂಬಿಕೊಂಡಿದೆ. ಬೆಳಗ್ಗೆ ನಾವು ಡಾಲ್ಫಿನ್ ನೋಸು ಟ್ರೆಕ್ಕಿಂಗ್ ಮುಗಿಸ್ಕೊಂಡ್ಬಂದ್ವಿ. ಇವಾಗ ನೋಡಿ ಕಂಪ್ಲೀಟ್ಲಿ ಏನು ನಿಮ್ಗೆ ಕಾಣಿಸ್ತಿದೆ ಅಲ್ಲ, ಕಂಪ್ಲೀಟ್ಲಿ ಫಾಗಲ್ಲಿ ಕವರ್ ಆಗಿಬಿಟ್ಟಿದೆ. ಬಟ್ ಡೆಫಿನೆಟ್ಲಿ ಇಟ್ಸ್ ಅ ವರ್ತ್ ವಿಸಿಟಿಂಗ್ ದಿಸ್ ಪ್ಲೇಸ್ ಗೈಸ್. ಓಕೆ, ಇದು ನೋಡಿ ನಮ್ಮ ಡೌನ್ ಗಾರ್ಡನ್ ವ್ಯೂ ಹೇಗಿದೆ ಕ್ಲೌಡ್ ವಾಕಲ್ಲಿ. ಇಲ್ಲಿ ನೋಡ್ತಿರ್ಬೋದು ಬಟರ್ಫ್ಲೈದು ಎಷ್ಟು ಚೆನ್ನಾಗಿದೆ ನೋಡಿ, ಒಂಥರ ವಿಂಗ್ಲೆಟ್ಸು ಸಖತ್ತಾಗಿದೆ ಅಲ್ಲ. ಓಕೆ, ಇಲ್ಲಿ ಹೋದರೆ ನಮಗೆ ಇಲ್ಲಿ ಬ್ರೇಕ್ಫಾಸ್ಟ್ ಡೈನಿಂಗ್ ಏರಿಯಾ ಸಿಗುತ್ತೆ. ಓಕೆ, ಇಲ್ಲೇ ನಾವು ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ವಿ. ಬನ್ನಿ ನಿಮಗೆ ಇಂಡೋರ್ ಗೇಮ್ಸು ಹಾಗೆ ಇಲ್ಲಿ ಹೇಗಿದೆ ಅಂತ ತೋರಿಸ್ತೀನಿ. ಇಲ್ಲಿ ನೋಡಿ ಹೇಗಿದೆ ಇಲ್ಲಿ ಗಾರ್ಡನ್ ವ್ಯೂ, ಸಖತ್ತಾಗಿದೆ ಅಲ್ಲ. ನೋಡಿ ಆ ಕಡೆ ಫುಲ್ಲು ಫಾಗು ಮಿಸ್ಟ್ ಇದೆ. ಈ ಕಡೆ ನೋಡ್ಬೋದು ನಿಮಗೆ ಫೂಸ್ಬಾಲು, ಟೇಬಲ್ ಟೆನ್ನಿಸ್ಸು, ಹಾಗೆ ಬೇರೆ ಬೇರೆ ಐಸ್ ಹಾಕಿ, ಬೇರೆ ಬೇರೆ ಗೇಮ್ಸ್, ಇಂಡೋರ್ ಗೇಮ್ಸ್ ಎಲ್ಲ ಇದೆ ಇಲ್ಲಿ. ಹಾಗೆ ಇಲ್ಲಿ ನಿಮಗೆ ಬ್ಯಾಡ್ಮಿಂಟನ್ನು, ಕ್ರಿಕೆಟು ಎಲ್ಲ ಆಡ್ಬೋದು ಏರಿಯಾದಲ್ಲಿ. ಇಲ್ಲಿ ನೋಡ್ತಿರ್ಬೋದು ಈ ಕಡೆ ಕಂಪ್ಲೀಟ್ಲಿ ಗಾರ್ಡನ್ ಏರಿಯಾ. ನೋಡಿ ಇಲ್ಲಿ ಜೋಕಾಲಿ ಎಲ್ಲ ಇದೆ, ಎಷ್ಟು ಚೆನ್ನಾಗಿದೆ ನೋಡಿ ವ್ಯೂ. ನೀವು ಹೋಗ್ಬೋದು. ಹಿಂಗೆ ಹೋದರೆ ನಿಮಗೆ ಪೂರ್ತಿ ಗಾರ್ಡನ್ ಏರಿಯಾ ಸಿಗುತ್ತೆ ನಿಮಗೆ ಕಂಪ್ಲೀಟ್ಲಿ. ಇಲ್ಲಿ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿದೆ ವ್ಯೂ. ಫುಲ್ಲು ಫಾಗ್ ತುಂಬಿಕೊಂಡಿದೆ ಇವಾಗ, ಬಟ್ ರಿಯಲಿ ಅಮೇಝಿಂಗ್ ಗೈಸ್. ಇಲ್ಲಿ ಕಾಣ್ತಿದೆಯಲ್ಲ ಇಲ್ಲಿ ನಿಮಗೆ, ಅದೇ ನಿಮಗೆ ಕ್ಯಾಂಪ್ ಫೈರ್ ಪ್ಲೇಸು. ನಿಮ್ಗೆ ಬೇಕು ಅಂದರೆ ಹಾಕ್ಕೊಡ್ತಾರೆ. ಇಟ್ಸ್ ಅ ಪ್ರೈವೇಟ್ ಆ್ಯಂಡ್ ಪೇಯ್ಡ್ ಒನ್, ಬಟ್ ರಿಯಲಿ ಚೆನ್ನಾಗಿದೆ ಗೈಸ್. ವಿ ರಿಯಲಿ ಎಂಜಾಯ್ಡ್ ಇಟ್. ಇಲ್ಲಿ ನೋಡಿ ಹೇಗೆ ಕಾಣಿಸ್ತಿದೆ ರೂಮು, ಟೈರ್ ಕ್ಲೌಡ್ ವಾಕು ಹೇಗೆ ಕಾಣಿಸ್ತಿದೆ ಅಂತ. ಪ್ರತಿಯೊಂದು ಅಮೌಂಟು ಇಟ್ಸ್ ವರ್ತ್ ದ ಮನಿ ಅಂತ ಹೇಳ್ಬೋದು. ತುಂಬ ಸಖತ್ತಾಗಿದೆ, ನಿಮಗೆ ಎಲ್ಲೂ ವೇಸ್ಟ್ ಅನ್ಸಲ್ಲ. ಕಂಪ್ಲೀಟ್ ಪೈಸಾ ವಸೂಲ್ ಅಂತಲೇ ಹೇಳ್ಬೋದು. ನೋಡಿ ಗೈಸ್, ಇವಾಗ ಒಟ್ಟಕನಲ್ ಫಾಲ್ಸಿಗೆ ಬಂದಿದ್ದೀವಿ. ನೋಡಿ ಇಲ್ಲಿ ಎಷ್ಟು ಸಖತ್ತಾಗಿದೆ ಫಾಲ್ಸು, ಅಮೇಝಿಂಗ್ ಗೈಸ್. ಸುತ್ತಲೂ ಕಾಡು, ಹಾಗೆ ಇಲ್ಲಿ ಒಂದು ಚಿಕ್ಕ ಫಾಲ್ಸ್ ಇದೆ, ಒಟ್ಟಕನಲ್ ಫಾಲ್ಸು. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಗೈಸ್. ಇಲ್ಲಿ ವ್ಯೂ ಹೇಗಿದೆ ಒಟ್ಟಕನಲ್ ಫಾಲ್ಸ್ದು. ತುಂಬ ಕ್ರೌಡ್ ಇದೆ ಯಾಕೆಂದರೆ ವೀಕೆಂಡು, ಬಟ್ ಸ್ಟಿಲ್ ಡೆಫಿನೆಟ್ಲಿ ತುಂಬ ವ್ಯೂ ಮಾತ್ರ ಸಖತ್ತಾಗಿದೆ ಅಂತಲೇ ಹೇಳ್ಬೋದು ಒಟ್ಟಕನಲ್ ಲೇಕ್ದು. ನೋಡ್ತಿರ್ಬೋದು ನಾವು ಇವಾಗ ವ್ಯಾಕ್ಸ್ ಮ್ಯೂಸಿಯಂ ಬಂದ್ವಿ. ಜಸ್ಟ್ ಒಂದು 2 ಮಿನಿಟ್ಸ್ ಟ್ರಾವೆಲ್ಲು ಒಟ್ಟಕನಲ್ ವಾಟರ್ ಫಾಲ್ಸಿಂದ. ನೋಡೋಣ ಬನ್ನಿ ಒಳಗಡೆ ಹೇಗಿದೆ ಅಂತ. ವ್ಯಾಕ್ಸ್ ಮ್ಯೂಸಿಯಮ್ಮು ಚೆನ್ನಾಗಿದೆ ಅಂತೆ. ಒಂದು ವ್ಯಾಕ್ಸ್ ಮ್ಯೂಸಿಯಮ್ಮು, ಒಂದು ವಾಟೆಕ್ಸ್ ಟನಲ್ಲು ಮತ್ತು ಹಾರರ್ ಹೌಸು. ಬನ್ನಿ ನೋಡೋಣ, ಒಂದೊಂದೇ ಪ್ಲೇ ಮಾಡೋಣ. ವ್ಯಾಕ್ಸ್ ಮ್ಯೂಸಿಯಮ್ಮು, ಹಾರರ್, ವಾಟೆಕ್ಸ್ ಟನಲ್ ಅಂತ. ಫಸ್ಟು ವಾಟೆಕ್ಸ್ ಟನಲ್ ಆಡೋಣ ಹೇಗೆ ಎಕ್ಸ್ಪೀರಿಯನ್ಸು. ಬನ್ನಿ ಹಾರರ್ ಹೌಸ್ಗೆ ಹೋಗ್ತಾ ಇದ್ದೀವಿ. ಇನ್ಸೈಡು ಹೇಗಿದೆ ನೋಡೋಣ. ಇಲ್ಲಿ ಸಖತ್ ಸ್ಕೇರಿ ಆಗಿದೆ ಗೈಸ್. ಸಖತ್ ಭಯ ಆಗುತ್ತೆ. ಭಯ ಆಗುತ್ತೆ, ಭಯ. ಗುರುವೇ ಚೆನ್ವೀರ ಶಾಖ. ನೋಡಿ ಇಲ್ಲಿ ಮಾಂಸ ಎಲ್ಲ ಕಟ್ ಮಾಡಿ ಬಿಸಾಕಿದ್ದಾರೆ ಗಾಯ್ಸ್.
ಹೋಗೋದಿಲ್ಲಿ ಎಕ್ಸಿಟ್ ಇಲ್ಲಿ. ಓಕೆ, ವ್ಯಾಕ್ಸ್ ಮ್ಯೂಸಿಯಮ್ಗೆ ಬಂದ್ವಿ. ಹೇಗಿದೆ ನೋಡೋಣ ಬನ್ನಿ. ಸುಮಾರದು ಮಾಡೆಲ್ಸ್ನೆಲ್ಲ ವ್ಯಾಕ್ಸಲ್ಲಿ ಮಾಡಿದಾರಂತೆ. ನೋಡಿ ಎಷ್ಟು ಅಂತ, ತುಂಬ ರಿಯಲಿಸ್ಟಿಕ್ ಆಗಿ ಕಾಣಿಸ್ತಾ ಇದೆ. ನೋಡಿ ಇಲ್ಲಿ ನೋಡಿ, ಇಲ್ಲಿ ರಾಮಕೃಷ್ಣ ಪರಮಹಂಸ ಅವ್ರದ್ದು ಹೆಂಗೆ ಚೆನ್ನಾಗಿ ಮಾಡಿದ್ದಾರೆ ವ್ಯಾಕ್ಸಲ್ಲಿ. ಆದಿಶಂಕರಾಚಾರ್ಯರದು ಹೆಂಗಿದೆ ನೋಡಿ. ಇಲ್ಲಿ ನೋಡಿ ನಮ್ಮ ಶಿಷ್ಯಂದರು ಹೆಂಗಿದ್ದಾರೆ, ಎಲ್ಲ ರೋಮಲ್ಲಿ ಫುಲ್ಲು ಪಾರ್ಟಿ ಮಾಡ್ತಾ ಆರಾಮಾಗಿ ಬಿದ್ದಿದ್ದಾರೆ ನೋಡಿ ಕಳ್ಳನ ಮಕ್ಕಳು. ಓ ಮೈ ಗಾಡ್, ಕ್ರೀಬ್. ನೈಸ್ 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 ಗೈಸ್, ಚೆನ್ನಾಗಿದೆ. ಓಹೋ ಹೋ ಹೋ, ಕೃಷ್ಣ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ. ಹಾಂ, ಮಹಿಳಾ ಮನೆಯರ ಜೊತೆ ಸ್ತ್ರೀಲೋಲ. ಹಾಂ, ಈ ಕಿತ್ತೋದು ನನ್ನ ಮಕ್ಳು ನೋಡ್ರಿ ಹೆಂಗಿದ್ದಾರೆ ಅರಬ್ ಅವರು. ಇವನೇನೋ ಇಲ್ಲಿದ್ದಾನೆ ಶಿಷ್ಯ. ಬಟ್ ಚೆನ್ನಾಗಿದೆ ನೋಡಿ, ಚೆನ್ನಾಗಿ ಮೇಂಟೈನ್ ಮಾಡಿ ತುಂಬ ಚೆನ್ನಾಗಿ ಇಟ್ಟಿದ್ದಾರೆ ಗೈಸ್. ನೋಡಿ ವಾಟೆಕ್ಸ್ ಮ್ಯೂಸಿಯಮ್ಗೆ ಬಂದ್ವಿ. ಹೇಗಿದೆ ಇಲ್ಯೂಷನು, ರಿಯಲಿ ಸಖತ್ತಾಗಿದೆ. ತಲೆ ತಿರ್ಗತ್ತೆ ನಿಮಗೆ. ಓಕೆ ಗಾಯ್ಸ್, ಓಕೆ, ಅಲ್ಲಿ ಜನ್ರೇಟರ್ ಪ್ರಾಬ್ಲಮ್ ಆಯಿತು. ಮತ್ತೆ ಇನ್ನೊಂದ್ಸಲ ಇನ್ನೊಂದು ಚಾನ್ಸ್ ಕೊಟ್ಟರು, ಮತ್ತೆ ಬಂದಿದ್ದೀವಿ ಆಡೋಕ್ಕೆ. ಹೇಗಿದೆ ನೋಡಿ. ಓ ಮೈ ಗಾಡ್, ಓ ಮೈ ಗಾಡ್, ನೈಸ್ ಗೈಸ್. ಓಕೆ, ಓಕೆ ಗೈಸ್, ನಾವು ವ್ಯಾಕ್ಸ್ ಮ್ಯೂಸಿಯಮ್ ನೋಡಿದ್ವಿ. ಇವಾಗ ಕೊಡೈಕೆನಲ್ ಸೋಲಾರ್ ಅಬ್ಸರ್ವೇಟ್ರಿ ಮ್ಯೂಸಿಯಮ್ಗೆ ಬಂದಿದ್ದೀವಿ. ನೋಡೋಣ ಒಳಗಡೆ ಹೋಗೋಣ ಹೇಗಿರುತ್ತೆ ವ್ಯೂ ಅಂತ. ಅದಾದಮೇಲೆ ಇಫ್ ಟೈಮ್ ಪರ್ಮಿಟ್ಸ್ ರೋಸ್ ಗಾರ್ಡನ್ ಇದೆಯಂತೆ, ರೋಸ್ ಗಾರ್ಡನ್ ಕವರ್ ಮಾಡೋಣ. ಆಫ್ಟರ್ ರೋಸ್ ಗಾರ್ಡನ್ ವಿಲ್ ಹೆಡ್ ಟುವರ್ಡ್ಸ್ ಕ್ರೋಕರ್ಸ್ ವಾಕ್ ವ್ಯೂ ಪಾಯಿಂಟ. ಓಕೆ, ನಿಮಗೆ ಫೈನಲ್ ಅಪ್ಡೇಟ್ಸ್ ಆಮೇಲೆ ಕೊಡ್ತೀನಿ. ಓಕೆ, ಲೆಟ್ಸ್ ಮೂವ್ ಇನ್ ಟು ಅಬ್ಸರ್ವೇಟ್ರಿ ಮ್ಯೂಸಿಯಮ್. ಓಕೆ ಗೈಸ್, ನಾವು ಸೋಲಾರ್ ಅಬ್ಸರ್ವೇಟ್ರಿ ಮ್ಯೂಸಿಯಮ್ಗೆ ಎಂಟ್ರಾದ್ವಿ. ಟಿಕೆಟು ತೊಗೊಂಡ್ವಿ, ಎಂಟ್ರಿ ಟಿಕೆಟು. ಒಂದು ಅಪ್ಡೇಟ್ ಏನು ಅಂತಂದರೆ, ಇವತ್ತು ತುಂಬ ಕ್ಲೌಡಿ ಇದೆ, ಸನ್ನಿ ವೆದರ್ ಇಲ್ಲ. ಅವ್ರೇನೆಂದು ಹೇಳಿದ್ರು ಅಂದರೆ, ನಿಮಗೆ ಟೆಲಿಸ್ಕೋಪೆಲ್ಲ ಇರುತ್ತಂತೆ, ಡಿಫ್ರೆಂಟ್ ಲೇಯರ್ಸ್ ಎಲ್ಲ ತೋರಿಸ್ತಾರಂತೆ ಸಂದು. ಅನ್ಫಾರ್ಚುನೇಟ್ಲಿ ತುಂಬ ಕ್ಲೌಡಿ ಇದೆ, ಮಳೆ ಕ್ಲೌಡಿ ವೆದರ್ ಇದೆ. ಸೊ ಅದಕ್ಕೆ ನಾವು ಕೇಳಿ ನೋಡ್ತೀವಿ, ಟೆಲಿಸ್ಕೋಪ್ ತೋರಿಸ್ತಿರೋ ಓಕೆ, ಅದರ್ವೈಸ್ ಜಸ್ಟ್ ಬೇರೆ ಬೇರೆ ಮ್ಯೂಸಿಯಂನಲ್ಲಿ ಏನೇನಿರುತ್ತೋ ಅದೆಲ್ಲ ನೋಡ್ಕೊಂಡು ಬರೋಣ ಗೈಸ್. ಇದು ಯಾಕೆಂದರೆ ರೀಸೆಂಟ್ಲಿ 125th ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡಿದ್ದಾರೆ ಇವರು. ಇನ್ನೊಂದು ರೆಕಾರ್ಡ್ ಇದೆ, ಇಡೀ ಆಲ್ ಓವರ್ ದ ಎಂಟೈರ್ ಇಂಡಿಯಾ 100+ ಇಯರ್ಸ್ ಆಫ್ ಸೋಲಾರ್ ಡೇಟಾ ಅಥವಾ ಆಸ್ಟ್ರಲ್ ಡೇಟಾ ಇರೋ ಮ್ಯೂಸಿಯಂ ಅಂದರೆ ಇದೆ. ಇಟ್ ಈಸ್ ಒನ್ ಆಫ್ ದ ಓಲ್ಡೆಸ್ಟ್ ಸೋಲಾರ್ ಅಬ್ಸರ್ವೇಟರಿ ಮ್ಯೂಸಿಯಂ ಅಂತಾರೆ. ತುಂಬ ಚೆನ್ನಾಗಿದೆ. ನಮ್ಮ ವ್ಯೂವರ್ಸಲ್ಲಿ ಯಾರಾದರೂ ತುಂಬ ಆಸ್ಟ್ರೋಫಿಸಿಕ್ಸ್ ಎಂಥ್ಯೂಸಿಯಸ್ಟು, ಆಸ್ಟ್ರೋಫಿಸಿಕ್ಸ್ ಬಗ್ಗೆ ಯಾರಾದರೂ ತುಂಬ ಇಂಟ್ರೆಸ್ಟ್ ಇರೋರು ನೋಡ್ಬೋದು. ತುಂಬ ಚೆನ್ನಾಗಿದೆ. ಹಾಗೆ ಬೇರೆ ಬೇರೆ ಇನ್ನೂ ಫ್ಯಾಕ್ಟ್ಸ್ ಹೇಳ್ತೀನಿ. ಲೆಟ್ಸ್ ಮೂವ್ ಆನ್. ಮ್ಯೂಸಿಯಂ ಕ್ಯಾಂಪಸ್ ಮಾತ್ರ ತುಂಬಾ ಚೆನ್ನಾಗಿದೆ, ಲಶ್ ಗ್ರೀನರಿಯಿಂದ. ತುಂಬ ವೆದರ್ ಮಾತ್ರ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ನೋಡಿ, ಈ ಕಡೆ ಹೋದರೆ ಮ್ಯೂಸಿಯಮ್ಮು, ಈ ಕಡೆ ಹೋದರೆ ಗೆಸ್ಟ್ ಹೌಸ್ ಇದೆಯಂತ. ಬನ್ನಿ ನೋಡೋಣ ಹೇಗಿದೆ. ಸೊ ಇವ್ರ ಎಂಟೈರ್ ಕ್ಯಾಂಪಸ್ ಬಂದ್ಬಿಟ್ಟು 14 ಅಥವಾ 15 ಏಕರ್ಸ್ ಇದೆ. ಇಲ್ಲಿ ನೀವು ನೋಡ್ತಿರ್ಬೋದು ಗೆಸ್ಟ್ ಹೌಸ್ಗಳೆಲ್ಲ ಇದೆ.
ಹಾಗೆ ಇಲ್ಲಿ ಅಬ್ಸರ್ವೇಟರ್ ಮ್ಯೂಸಿಯಂಗೆ ಹೋಗೋ ವೇ ಇದೆ. ಹಾಗೆ ಇದ್ರದ್ದು ಹಿಸ್ಟ್ರಿ ಹೇಳೋದಾದ್ರೆ ಈ ಕೊಡೈಕೆನಾಲ್ ಸೋಲಾರ್ ಅಬ್ಸರ್ವೇಟರಿ ಮ್ಯೂಸಿಯಮ್ಮು ಎಸ್ಟಾಬ್ಲಿಷ್ ಆಗಿದ್ದು 1899 ಓಕೆ ಬೈ ಪ್ರಾಮಿನೆಂಟ್ ಇಂಡಿಯನ್ ಆಸ್ಟ್ರೋಫಿಸಿಕ್ಸ್ ರಿಸರ್ಚ್ ಲ್ಯಾಬಲ್ಲಿ, ಅದು ಪಳನಿ ಹಿಲ್ಸಲ್ಲಿ. ಮತ್ತು ಇದು ಸಿಚುಯೇಟೆಡ್ ಆಗಿರೋದು 7000 ಅಬೋವ್ ಫೀಟ್ ಸಿ ಲೆವೆಲ್ ಇದೆ. ಹಾಗೆ ಆಮೇಲೆ ಇದನ್ನು ರಿಸರ್ಚ್ ಸೆಂಟರ್ ಆಗಿ ಏನಕ್ಕೆ ತೊಗೊಂಡ್ರು ಅಂತಂದರೆ ಜಸ್ಟ್ ಅಬ್ಸರ್ವ್ ದ ಸೋಲಾರ್ ಡೇಟಾ ಅಥವಾ ಸೋಲಾರ್ ಡೇಟಾ ಕಲೆಕ್ಷನ್ನು ಆ ಥರ ಮಾಡೋಕ್ಕೆ ಇದು ಮಾಡಿದ್ದಾರೆ. ಫಸ್ಟು ಎವರೆಸ್ಟ್ ಎಫೆಕ್ಟ್ ಅಥವಾ ರೇಡಿಯಲ್ ಫ್ಲೋ ಆಫ್ ಗ್ಯಾಸ್ನ ಸ್ಪಾಟ್ ಮಾಡಿದ್ದು ಸನ್ನಲ್ಲಿ 1909 ಇವರು. ಆಮೇಲೆ ಇಟ್ ಈಸ್ ಓಲ್ಡೆಸ್ಟ್ ಕಂಟಿನ್ಯೂಸ್ ಸೀರೀಸ್ ಆಫ್ ಸೋಲಾರ್ ಡೇಟಾ ಕಲೆಕ್ಟೆಡ್ ಇನ್ ಇಂಡಿಯಾ ಅಂತಲೂ ಒಂದು ರೆಕಾರ್ಡ್ ಇದೆ. ಬನ್ನಿ ನೋಡೋಣ ಹೇಗಿದೆ ಅಂತ ಮುಂದೆ. ಗೈಸ್, ಇಲ್ಲಿ ನೋಡ್ತಿರ್ಬೋದು ಸೋಲಾರ್ ಅಬ್ಸರ್ವೇಟರಿ ಮ್ಯೂಸಿಯಂ ಇದೆ. ಅಲ್ಲಿ ಕಾಣಿಸ್ತಿದೆ ನೋಡಿ ನಿಮಗೆ, ಟೆಲಿಸ್ಕೋಪ್ ಇದೆ. ಅಲ್ಲಿಂದ ನಿಮಗೆ ಬೇರೆ ಬೇರೆ ವ್ಯೂ ಪಾಯಿಂಟ್ಸು ಹಾಗೆ ಸೋಲಾರ್ದು ಹೇಗೆ ಅಬ್ಸರ್ವೇಷನ್ ಹೇಗೆ ಮಾಡ್ತಾರೆ ಅಂತ ಎಲ್ಲದೂ ತೋರಿಸ್ತಾರೆ. ಯು ಕ್ಯಾನ್ ಸಿ ದಿಸ್. ನೋಡಿ, ಇಲ್ಲಿ ಕೊಡೈಕೆನಾಲ್ ಸೋಲಾರ್ ಅಬ್ಸರ್ವೇಟರ್ಗೆ 125 ಇಯರ್ಸ್ ಆಗಿದೆಯಂತೆ. ಅದ್ರ ಸೆಲೆಬ್ರೇಷನ್ಗೆ ಏನೋ ಮಾಡಿ ಎಂಟ್ರೆನ್ಸ್ ಹೊರಗಡೆ ಹೋಗೋಣ ಹೇಗಿತ್ತು ನೋಡೋಣ. ವಾಕ್ ಅರೌಂಡ್. ತಮಿಳ ಹಿಂದಿ. ಓಕೆ ಗೈಸ್, ನಾವಿವಾಗ ಕೋಕರ್ಸ್ ವಾಕ್ ವ್ಯೂ ಪಾಯಿಂಟ್ ಬಂದಿದ್ದೀವಿ. ಇಲ್ಲಿ ಟೆಲಿಸ್ಕೋಪ್ ವ್ಯೂ ಎಲ್ಲ ಇದೆ ಅಂತ ವ್ಯೂ ಪಾಯಿಂಟ್. ಬನ್ನಿ ನೋಡೋಣ ಹೇಗಿರುತ್ತೆ. ಓಕೆ, ಇಲ್ಲಿ ನೋಡ್ತಿರ್ಬೋದು ಕೋಕರ್ಸ್ ವ್ಯೂ ಅಲ್ಲಿ ಈ ಥರ ಇದೆ. ವ್ಯಾಲಿ ವ್ಯೂ, ಮೌಂಟೇನ್ ವ್ಯೂ, ಶೂಟಿಂಗ್ ಸ್ಪಾಟ್ ಅಂತೆಲ್ಲ. ಓಕೆ, ನೋಡೋಣ ಹೇಗಿದೆ ಅಂತ. ಓಕೆ, ನಿನ್ನೆ ನಾವು ನೋಡಿದ್ವಲ್ಲ ಪಿಲ್ಲರ್ ರಾಕ್ ಅಂತ, ಅದೇ ಥರನೇ ವ್ಯೂ ಇದೆ ಇಲ್ಲಿ, ಬಟ್ ಡಿಫ್ರೆಂಟ್ ಆಗಿದೆ ಅಷ್ಟೇ. ಬಟ್ ಸ್ಟಿಲ್ ನೋಡಿ, ಇಲ್ಲಿ ಮಿಸ್ಟ್ ಕವರ್ ಆಗಿದೆ, ಏನು ಕಾಣಿಸ್ತಾ ಇಲ್ಲ. ಬಟ್ ಓಕೆ, ಅಮೇಝಿಂಗ್ ಆಗಿದೆ, ಚೆನ್ನಾಗಿದೆ.
ಓಕೆ ಗೈಸ್, ನಾವು ಸಿಲ್ವರ್ ಕ್ಯಾಸ್ಕೇಡ್ ಫಾಲ್ಸ್ ನೋಡ್ಕೊಂಡ್ವಿ. ಇಲ್ಲೊಂದು ಕೊಡೈಕೆನಾಲ್ ಮ್ಯೂಸಿಯಂ ಇದೆಯಂತೆ, ಓಲ್ಡ್ ಮ್ಯೂಸಿಯಮ್. ಬಂದಿದ್ದೀವಿ ಇಲ್ಲಿ, ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಇಲ್ಲಿ ನೋಡ್ತಿರ್ಬೋದು ನೀವು, ನೀಲಿ ಕುರಂಜಿ ಹೂವು ಚಿಕ್ಕಮಂಗ್ಳೂರಲ್ಲೇ, ಹಾಗೆ ಬೇರೆ ಬೇರೆ ಹಿಮಾಚಲ್ ಪ್ರದೇಶ ಎಲ್ಲೆಲ್ಲೋ ಇರುತ್ತೆ ನೋಡಿ. 14-12 ವರ್ಷಕ್ಕೊಂದ್ಸಲಿ ಬಿಡುತ್ತಲ್ಲ ಅದು. ಇಲ್ಲಿ ಇದೆ ನೋಡಿ, ಕುರುಂಜಿ ಪ್ಲಾಂಟ್ ಟು ಬಿ ಬ್ಲಾಸಮ್ ಇನ್ 2030 ಅಂತ. ಸೊ 5 years ಇದೆ ನಿಮಗೆ. ಇಲ್ಲಿ ನೋಡ್ತಿರ್ಬೋದು ಡಿಫ್ರೆಂಟ್ ಟೈಪ್ಸ್ ಆಫ್ ಬಟರ್ಫ್ಲೈಸ್, ಬರ್ಡ್ಸ್, ಎಗ್ಸ್ ಎಲ್ಲ ಇದೆ ನೋಡಿ. ಇಲ್ಲಿ ಪಿಕಾಕ್ ಇದೆ, ಡಿಯರ್ ಇದೆ, ಅಲ್ಸೇಷನ್ ಡಾಗ್ ಇದೆ, ಸ್ಪಾಟೆಡ್ ಡಿಯರ್ ಇದೆ, ಎಲ್ಲ ಇದೆ ನೋಡಿ ಇಲ್ಲಿ. Skin of a bear, Black Panther, bear. ಅದೇ ನಿಮಗೆ ಅಲ್ಲಿ ಒಂದು ಇದೆ ನೋಡಿ, ರೈನೋ. ಡಿಫ್ರೆಂಟ್ ಟೈಪ್ಸ್ ಆಫ್ ಸೀ ಶೆಲ್ಸ್, ಕೋರಲ್ಸ್ ಇದೆ, ಫಾಸಿಲ್ಸ್, ಕೋರಲ್ಸ್, ರಾಕ್ಸ್, ಎವ್ರಿಥಿಂಗ್, ಕಾರ್ನ್ ಶೆಲ್ಸ್, ಎವ್ರಿಥಿಂಗ್. ಇಲ್ಲಿ ನೋಡ್ತಿರ್ಬೋದು ನೀವು, ಪೈಥಾನ್ದು, ಕಿಂಗ್ ಕೋಬ್ರಾದು ಸ್ಪೈನಲ್ ಕಾರ್ಡ್, ಸ್ಪೈನಲ್ ನರ್ವ್ ಹೇಗಿದೆ ಅಂತ. ಇದು 14 feet ಇದೆ, ಇದು ವರ್ಟಿಬ್ರಾ ಹೇಗಿದೆ ಅಂತ ನೋಡಿ. ಇದು ಇಲ್ಲಿ ನೋಡ್ತಿರ್ಬೋದು ನಿಮಗೆ ಡಾಲ್ಫಿನ್ ಹೆಡ್, ಡಾಲ್ಫಿನ್ಸ್ ಬಾಡಿ ಬೋನ್ಸ್ ಎಲ್ಲ ಇದೆ ನಿಮಗೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಶೆಲ್ಸ್, ಸ್ಟಾರ್ ಫಿಶ್, ಕ್ಯಾನ್ ಫೈಂಡ್ ಎನಿಥಿಂಗ್ ಲೈಕ್ ಹಿಯರ್. ನೋಡಿ ಗೈಸ್, ನಾವು ಇಲ್ಲಿ ಮ್ಯೂಸಿಯಂ ಬಂದಿದ್ದೀವಿ. ಎಲ್ಲ ಹಳೆ ಕಾಲದ ಪಾಟ್ಸು ಎಲ್ಲ ಪ್ರಿಸರ್ವ್ ಮಾಡಿದ್ದಾರೆ. ಒಂದೊಂದಾಗಿ ನೋಡ್ಕೊಂಡು ಹೋಗೋಣ ಬನ್ನಿ ಹೇಗಿದೆ ಅಂತ. ಇಲ್ಲಿ ನೋಡಿ, ಅರ್ಥನ್ ಪಾಟ್ಸು ಎಲ್ಲ ಇದೆ, ಕಾರ್ನ್ ಶೆಲ್ಸ್ ಎಲ್ಲ ಇಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ. ಬೇರೆ ಬೇರೆ ಅನಿಮಲ್ದು ಎಲ್ಲ ಶೆಲ್ ಎಲ್ಲ ಇದೆ ನೋಡಿ. ಇಲ್ಲಿ ಕಾಯಿನ್ಸ್ ಇದೆ, ಏನ್ಷಿಯಂಟ್ ಕಾಯಿನ್ಸ್ ಇದೆ, ಫ್ರಾನ್ಸ್, ಇಟಲಿ, ಪಾಕಿಸ್ತಾನ್, ರಷ್ಯಾ, ನೇಪಾಳ, USA ಎಲ್ಲ ಕಾಯಿನ್ಸ್ ಇದೆ ನೋಡಿ. ಎಲ್ಲ ಕಾಯಿನ್ ಕಲೆಕ್ಷನ್ ಹೇಗಿದೆ ನೋಡಿ. ಸೌತ್ ಇಂಡಿಯನ್ ಏಷ್ಯನ್ ಕಾಯಿನ್ಸ್ ಕಲೆಕ್ಷನ್ ಅಲ್ಲ. ಫ್ರಾನ್ಸ್ ಇದೆ, ಮೊಘಲ್ ಇದೆ, ಏರ್ಕಾಟ್ ಇದೆ, ಜರ್ಮನಿ ಎಲ್ಲ ಇದೆ ನೋಡಿ. ಬ್ಯೂಟಿಫುಲ್ ಕಾಯಿನ್ ಕಲೆಕ್ಷನ್. ಬನ್ನಿ ನೋಡೋಣ ಬೇರೆ ಕಡೆ ಹೇಗೆ ಏನೇನಿದೆ ಅಂತ. ಇಲ್ಲಿ ನೋಡ್ತಿರ್ಬೋದು ಒಂದು ಬರ್ಡ್ ಇದೆ, ಹನಿ ಬಜಾರ್ಡ್ ಅಂತ. ನೋಡಿ ಎಷ್ಟು ಸ್ಪೆಷಲ್ ಆಗಿದೆ. ಇದು ಹಾಕ್ ಅಂತೆ, ಹಾಕ್ ಈಗಲ್ ಅಂತೆ. ಇದೇನಂತಂದ್ರೆ ಇದು ಲೈವ್ ಇದಿರತ್ತಲ್ಲ ಅನಿಮಲ್, ಅದು ಅನಿಮಲ್ ಸತ್ತೋದ್ಮೇಲೆ ಅದನ್ನ ಡ್ರೈವ್ ಇದು ಮಾಡಿ ಪ್ರಿಸರ್ವ್ ಮಾಡಿರೋದು. ಇದು ಎಲ್ಲ ಲೈವ್ ಅನಿಮಲ್ಸ್. ಇದು ಸ್ಪೆಷಲ್ ಇಂಡಿಯನ್ ಶಿಕ್ರಾ ಈಗಲ್ ಇದೆ, ಔಲ್ ಇದೆ, ಹಾಕ್ ಈಗಲ್ ಇದೆ, ಕೈಟ್ ಇದೆ, ಫಾರೆಸ್ಟ್ ಈಗಲ್ ಔಲ್ ಇದೆ, ಬಾನ್ ಔಲ್ ಇದೆ. ನೈಸ್ ನೋಡಿ. ಇದು ಸೀ ಟರ್ಟಲ್ ನೋಡಿ. ಇದು ಶೆಲ್ ಎಷ್ಟು ದೊಡ್ಡದಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಪ್ರಿಸರ್ವ್ ಮಾಡಿದ್ದಾರೆ ನೋಡಿ. ಇಲ್ಲಿ ಬೇರೆ ಬೇರೆ ಸ್ನೇಕ್ಸ್ ನ ಹೇಗೆ ಪ್ರಿಸರ್ವ್ ಮಾಡಿದ್ದಾರೆ ಲೈವ್ ಆಗಿ. ಇದೆಲ್ಲ ಹಾಗೆ ಇರೋದು. ಎಷ್ಟು ಚೆನ್ನಾಗಿದೆ ನೋಡಿ. ಇದು ಎಗ್ಸ್, ಅರ್ತ್ ವಾಮು ನೋಡಿ, ಎಷ್ಟು ಚೆನ್ನಾಗಿದೆ. ಇದು ರ್ಯಾಟ್ ಸ್ನೇಕ್ ಕಿಡ್ನಿ ಅಂತೆ, ಸ್ಟಿಂಗ್ರೆ ಅಂತೆ. ನೋಡಿ ಹೇಗಿದೆ ಸ್ಟಿಂಗ್ರೆನ ಹೇಗೆ ಪ್ರಿಸರ್ವ್ ಮಾಡಿದ್ದಾರೆ ಇವರು. ನಿಮ್ಗೆ ಇಲ್ಲಿ ಪಾರ್ಕ್ಯುಪೈನ್ ಇದೆ ನೋಡಿ. ಇದೆಲ್ಲ ಯಾವುದು ಆರ್ಟಿಫಿಷಿಯಲ್ ಅಲ್ಲ, ಅದು ಜೀವಂತ ಇದ್ದಾಗ ಅದನ್ನ ಹಂಗೆ ಇತ್ತಲ್ಲ, ಅದನ್ನ ಸಾಯಿಸಿದ್ಮೇಲೆ ಅದನ್ನ ಹಾಗೆ ಪ್ರಿಸರ್ವ್ ಮಾಡಿದ್ದಾರೆ. ಇದನ್ನ ನೋಡಿ ಇಲ್ಲಿ ಹೇಗಿದೆ. ಇಲ್ಲಿ
ಹಾಕಿಗಲ್ ವಾಟರ್ ಅಂತೆ. ಐ ಹ್ಯಾವಂಟ್ ಹರ್ಡ್ ದಿಸ್ ಒನ್. ವಾಟರ್ ಪರ್ಪಲ್ ಹೆರಾನ್ ಅಂತೆ. ನೋಡಿ ಹಾಕ್, ಡಿಫ್ರೆಂಟ್ ಟೈಪ್ಸ್ ಆಫ್ ಹಾಕ್ ಇದೆ. ವೈಲ್ಡ್ ಬೋರ್ ಇದೆ ನೋಡಿ, ಸ್ಕಾರ್ಪಿಯನ್, ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ನೇಕ್, ಕ್ರೇಟ್ ಸ್ನೇಕ್, ರೆಡ್ ಸ್ಯಾಂಡ್ ಬೋವಾ, ವೈಟ್ ಸ್ಕಿನ್ಡ್ ವೈಪರ್, ಎವ್ರಿಥಿಂಗ್. ನೋಡಿ ಇಲ್ಲಿ ಜಾ ಬೋನ್ ಆಫ್ ವೇಲ್ ಅಂತೆ, ಎಷ್ಟು ದೊಡ್ಡದಾಗಿದೆ. ಇದು ನೋಡಿ ವೈಲ್ಡ್ ಬೋರ್ ಹೇಗಿದೆ, ಹೆಂಗಿದೆ ಅಂತ. ಆಮೇಲೆ ನೋಡಿ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ನೇಕ್ಸ್ ಎಲ್ಲ ಪ್ರಿಸರ್ವ್ ಮಾಡಿದ್ದಾರೆ. ಕೋಬ್ರಾ, ಪೈಥಾನ್, ಎವ್ರಿಥಿಂಗ್. ರ್ಯಾಟ್ ಸ್ನೇಕ್ ಅಂತೆ, ಎಲ್ಲ ಟೈಲು, ರ್ಯಾಟ್ ಸ್ನೇಕ್ ಅಂತೆ, ಎಲ್ಲ ಹೇಗಿದೆ ನೋಡಿ. ಡಿಫ್ರೆಂಟ್ ಟೈಪ್ಸ್ ಆಫ್ ಇದೆ. ಪ್ಯಾಂಥರ್ ಇದೆ, ಬೇರ್ ಇದೆ, ಎಲ್ಲದ್ರದ್ದು ಸ್ಕೆಲಿಟನ್ ಇದೆ. ಯು ಕ್ಯಾನ್ ಸಿ. ಇದು ನೋಡಿ ಗುರು, ಇದು ಹಾವು ಎಷ್ಟು ದೊಡ್ಡಕ್ಕಿದೆ. ಕಾವಡೆ ಇದು ಫೀಟಲ್ಲಿದೆ ನೋಡಿ, ಇಲ್ಲಿ ಎಷ್ಟು ದೊಡ್ಡಕ್ಕಿದೆ. ಇದು ಪೈಥಾನು. ಮಂಕಿ ಅಂತೆ, ಮಂಕಿ, ಪಿಗ್, ರ್ಯಾಬಿಟ್ ಅಂತೆ. ನೋಡಿ ಎಲ್ಲದು ಹೇಗೆ ಪ್ರಿಸರ್ವ್ ಮಾಡಿದ್ದಾರೆ ಅಂತ. ಕೆಮಿಲಿಯನ್, ಡಿಫ್ರೆಂಟ್ ಟೈಪ್ಸ್ ಆಫ್ ವೈಲ್ಡ್ ಬೋರ್, ವೈಲ್ಡ್ ಡಾಗ್, ಆಲ್ ದೋಸ್ ಥಿಂಗ್ಸ್. ನೋಡಿ ಕಾಣಿಸ್ತಿದೆ, ಈಗ ಕಾಣಿಸ್ತಿದೆ ನೋಡಿ. ಬಾರ್ಕಿಂಗ್ ಡಿಯರ್ ನೋಡಿ, ಎಲ್ಲ ಪ್ರಿಸರ್ವ್ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ನೋಡಿ ಮ್ಯೂಸಿಯಂ ಅಲ್ಲಿ. ಕ್ರೊಕೊಡೈಲ್, ಪ್ಯಾಂಥರ್, ಹಾರ್ಸ್ ಎಲ್ಲ ಇದೆ. ನೀವು ಸ್ಕೇಲ್ಸ್ ನ ಅಬ್ಸರ್ವ್ ಮಾಡ್ತಿದ್ರೆ, ಸ್ನೇಕ್ ಅಲ್ಲಿ ಸ್ಕೇಲ್ಸ್ ಇರುತ್ತಲ್ಲ ಅದ್ರದ್ದು ಬಾಡಿ ಮೇಲೆ. ಕೋಬ್ರಾದು, ಕಿಂಗ್ ಕೋಬ್ರಾದು ಹೇಗೆ ಸ್ಕೇಲ್ಸ್, ಆ ಡಿಸೈನ್ ಪ್ಯಾಟರ್ನ್ ನೋಡಿ ಹೇಗಿದೆ ಅಂತ. ಎಷ್ಟು ಫೀಟ್ ಅಂತಾನು ಮೆನ್ಷನ್ ಮಾಡಿದ್ದಾರೆ. ಇದು ದಿಸ್ ಇಸ್ ಸಮಥಿಂಗ್ ಅರೌಂಡ್ 13 feet ಅಂಡ್ ದಿಸ್ ಇಸ್ 8.5 feet ಅಂಡ್ ದಿಸ್ ಇಸ್ ಸಮಥಿಂಗ್ 6.5 feet. ಇದು ಹೇಗಿದೆ ನೋಡಿ. ಇದು 13 ಅಡಿ ಅಂತೆ. ನೋಡಿ ಎಷ್ಟು ದೊಡ್ಡದು ಕಾಣಿಸ್ತದೆ. ಫುಲ್ ಕ್ಯಾಮ್ರಾದಲ್ಲಿ ಎಷ್ಟು ಕಾಣಿಸುತ್ತೆ ಗೊತ್ತಿಲ್ಲ, ಬಟ್ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಇದು. ಇಲ್ಲಿ ನೋಡಿ ಡಿಫ್ರೆಂಟ್ ಟೈಪ್ಸ್ ಆಫ್ ಬರ್ಡ್ಸ್ ನ ನೀವು ನೋಡಬಹುದು. ರೋಸ್ಟಿಂಗ್ ಪ್ಯಾರಾಕೀಟ್ ಅಂತೆ, ಬ್ಲ್ಯಾಕ್ ಸ್ಪಾಟೆಡ್ ಯೆಲ್ಲೋ ಟಿಟ್, ಕಾಮನ್ ಬಾರ್ಬಿಲಿಯರ್ ಎಕ್ಸೆಟ್ರಾ. ಸೊ ನೋಡ್ತಾ ಇರ್ಬೋದು ಎಷ್ಟೊಂದು ಬರ್ಡ್ಸ್ ಇದೆ ಇಲ್ಲಿ. ನಮಗೆ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ ಇಲ್ಲಿ ನಿಮ್ಗೆ ಡಿಫ್ರೆಂಟ್ ಕಲೆಕ್ಷನ್ ಆಫ್ ಸ್ಟೋನ್ಸ್ ಸಿಗತ್ತೆ ನೋಡಿ. ಇಲ್ಲಿ ಡಿಫ್ರೆಂಟ್ ವೆರೈಟಿ ಆಫ್ ಸ್ಟೋನ್ಸ್, ಒಂದಕ್ಕಿಂತ ಒಂದು ವೆರೈಟಿ ಇದೆ. ಶೇಪ್ಸ್ ಅಲ್ಲಿ ಆಗಿರ್ಬೋದು, ಕಲರ್ ಕಾಂಬಿನೇಷನ್ ಹೇಗಿದೆ ನೋಡಿ. ಇಲ್ಲಿ ಆಲ್ ಕೈಂಡ್ಸ್ ಆಫ್ ಬರ್ಡ್ಸ್. ಮತ್ತೆ ಇಲ್ಲಿ ನೋಡ್ಬೋದು 10 feet, 14 feet ಇದೆ. ಪೈಥಾನ್ದು ಇದು ಸ್ಕೇಲ್ಸ್ ಮತ್ತೆ ಅದು ಬಾಡಿ ಇದು ಕೊರೆ ಅಂತ ಹೇಳ್ತಾರಲ್ಲ, ಹಂಗಿದೆ ನೋಡಿ ಎಷ್ಟು ಚೆನ್ನಾಗಿದೆ. ಮೌಂಟೇನ್ ಗೋಟ್, ಡಾಂಕಿ, ಟೈಗರ್, ರೈನ್ಡೀರ್. ಗೈಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಇದೇ ಥರ ಬೇರೆ ಬೇರೆ ವಿಡಿಯೋಗಳ ಕಂಟೆಂಟ್ಗಳಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡೋ ಟೈಮ್ ಬಂದಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್. ಥ್ಯಾಂಕ್ ಯು ಸೋ ಮಚ್.